ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತ ನೀವು ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ದೇವರು ನಮ್ಮ ಸಂಗಡ, ಪರಿಶುದ್ಧಾತ್ಮ ದೇವರು ಓದುವಾರ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು? ಎಲ್ಲ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನೆನಪಿರಲ್ಲ. ಬೇರೆದೆಲ್ಲ ವಿಷಯ ನೆನಪಿರ್ತಾವೆ, ಆದರೆ ವಾಕ್ಯ ಮಾತ್ರ ಯಾವತ್ತೂ ಕೂಡ ನಾವು ನೆನಪು ಮಾಡಿಕೊಂಡು ಹೇಳಲ್ಲ. ಅದರ ಸಲುವಾಗಿ ಶ್ರಮೆಗಳು, ಸಂಕಟಗಳು, ಬಾಧೆಗಳು, ನೋವುಗಳು, ವೇದನೆಗಳು ದೇವರಲ್ಲಿ ಇರಲಾರ್ದಂಥ ಒಂದು ಜೀವಿತ. ಕಾರಣ ಏನ್ರಿ? ವಾಕ್ಯ ನಮ್ಮಲ್ಲಿ ಇಲ್ಲ. ವಾಕ್ಯ ಇದ್ರೆ ಎಲ್ಲವೂ ಕೂಡ ಕಾರ್ಯ ದೇವರು ಸಾಧಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಈ ಒಂದು ದಿವಸ ವಿಶೇಷವಾಗಿ ಒಂದು ಹೊಸದಾಗಿರ್ತಕ್ಕಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಬಿದ್ದಿರುವಂಥ ನಿನ್ನನ್ನು ದೇವರು ಮೇಲೆತ್ತಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅನೇಕರು ಅನೇಕ ಸಂಗತಿಗಳಲ್ಲಿ, ವಿಷಯಗಳಲ್ಲಿ, ಆತ್ಮಿಕವಾಗಿರ್ತಕ್ಕಂಥ ಜೀವಿತದಲ್ಲಿ ಏನಾಗಿರ್ತಾರೆ? ಬಿದ್ದು ಹೋಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಶಾರೀರಿಕವಾಗಿ ಬಿದ್ದು ಹೋಗಿರ್ತಾರೆ, ಆತ್ಮಿಕವಾಗಿ ಬಿದ್ದು ಹೋಗಿರ್ತಾರೆ. ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನೆನಪು ಮಾಡಿಕೊಂಡು ನೀನು ಪುನಃ ಎದ್ದೇಳಬೇಕು. ನಮ್ಮ ದೇವರು ಎಂತಹ ದೇವರಾಗಿದ್ದಾನಂದ್ರೆ, ಆತನು ಬಿದ್ದವರನ್ನ ಮೇಲೆತ್ತುವಂತ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 145ನೇ ಕೀರ್ತನೆಯಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ದಯವಿಟ್ಟು ಯಾರು ಮಾತಾಡಬಾರ್ದು ಹೊರಗಡೆ. ಸತ್ಯವೇದ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಏನಂದ್ರೆ, ಆತನು ಬಿದ್ದವರನ್ನ ಮೇಲಿನಿಂದ ಮೇಲೆತ್ತು. 145 14ನೇ ವಚನ ಓದ್ರಿ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಬಿದ್ದವರನ್ನ ಮೇಲಕ್ಕೆತ್ತುವಂತ ದೇವರು, ಕುಗ್ಗಿ ಹೋಗಿರ್ತಕ್ಕಂಥ ಜೀವಿತಗಳನ್ನ ಪುನಃ ಉದ್ಧರಿಸುವಂತ ದೇವರು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಆತನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಅನೇಕರು ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿರ್ತಾರೆ, ಅನೇಕರು ರೋಗದಲ್ಲಿ ಬಿದ್ದು ಹೋಗಿರ್ತಾರೆ, ಅನೇಕರು ಜೀವ ಉಳ್ಳವರ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಅವರು ಏನಾಗಿದ್ದಾರೆ? ಸತ್ತು ಹೋದಂತ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಸತ್ಯವೇದನ ಮಟ್ಟಿಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ಇವತ್ತು ನೀನು ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀಯಾ, ನಿನ್ನನ್ನು ಮೇಲೆ ಕೆತ್ತಬೇಕು, ನಿನ್ನನ್ನು ಉದ್ಧರಿಸಬೇಕು ಎಂಬುದಾಗಿ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಅನೇಕ ವಿಷಯಗಳಲ್ಲಿ ಬಿದ್ದಿರ್ತಾರೆ ಪ್ರಿಯರೇ. ಅವಮಾನದಲ್ಲಿ ಬಿದ್ದಂಥವ್ರನ್ನ ದೇವರು ಮೇಲೆತ್ತಾನೆ, ಅವರಿಗೆ 2ರಷ್ಟು ಮಾನವನ್ನ ಬರುವ ರೀತಿಯಲ್ಲಿ ಮಾಡ್ತಾನೆ. ದೆವ್ವದ ಒಂದು ಕಾಟದಿಂದ, ದುರಾತ್ಮ ಶಕ್ತಿಗಳ ಕಾಟದಿಂದ, ಅನಾರೋಗ್ಯದಿಂದ ಬಾಧೆಪಟ್ಟು ರೋಗದಲ್ಲಿ ಬಿದ್ದಂಥವ್ರು ಅನೇಕರನ್ನ ದೇವರು ಏನ್ ಮಾಡಿದಾನೆ? ಮೇಲೆ ಕೆತ್ತಿದ್ದಾನೆ. ಸತ್ತು ಹೋಗಿ 4 ದಿವಸಗಳಾಗಿ ಬಿದ್ದು ಹೋದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಲಾಜರನು ಎನ್ನುವಂಥ ವ್ಯಕ್ತಿಯನ್ನು ದೇವರು ಏನ್ ಮಾಡಿದಾನೆ? ಎಬ್ಬಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ಇವತ್ತಿನ ದಿವಸ ನಾವು ಆತ್ಮಿಕವಾಗಿ ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ವಿ ಎಂಬುದಾಗಿ ನಮ್ಮನ್ನು ನಾವು ಇವತ್ತಿನ ದಿವಸ ಸ್ಪಷ್ಟವಾಗಿ ನಾವು ಏನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಬಿದ್ದು ಹೋಗುವುದಕ್ಕೆ ಕಾರಣ ಏನಂದ್ರೆ, 107ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 107ನೇ ಕೀರ್ತನೆಯಲ್ಲಿ ಅವಿಧೇಯತೆ ಎನ್ನುವಂಥದ್ದು ಏನಾಗಿದೆ? ಬಿದ್ದು ಹೋಗೋದಕ್ಕೆ ಕಾರಣವಾಗಿದೆ. ಓದ್ರಿ ಒಂದು ಸಾರಿ 11ನೇ ವಚನ. ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪಗಳನ್ನ ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಂತ ಹೇಳ್ತಾ ಇದು ವಾಕ್ಯ? ದೇವರ ಕಟ್ಟಳೆಗಳಿಗೆ ಏನ್ ಮಾಡಿದ್ರಂತೆ? ವಿರೋಧತೆಯನ್ನ ವ್ಯಕ್ತಪಡಿಸಿದ್ರು, ಅವಿಧೇಯತೆಯನ್ನು ಅವರು ತೋರಿಸಿದ್ರು, ವಿಧೇಯರಾಗಿ ಅವರು ಜೀವಿಸಲಿಲ್ಲ. ಅದರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಕೀರ್ತನೆಗಳಲ್ಲಿ 78ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಿಧೇಯತೆ ಎನ್ನುವಂಥದ್ದು ಮನುಷ್ಯನಿಗೆ ಮತ್ತು ದೇವರಿಗೆ ಮಧ್ಯದಲ್ಲಿ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಬಲವಾಗಿರ್ತಕ್ಕಂಥ ಶತ್ರುವಾಗಿದೆ. 78ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. 78ನೇ ಕೀರ್ತನೆ ತೆಗೆದಿದ್ದೀರಾ? 40ನೇ ವಚನ ಓದ್ರಿ ಒಂದ್ಸಾರಿ.
ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನ ನೋಯಿಸಿದ್ರಂತೆ. ಎಷ್ಟು ಸಾರಿ ಅಂತ್ರಿ? ಲೆಕ್ಕವಿರಲಾರ್ದಷ್ಟು ಸಾರಿ. ಎಷ್ಟು ಹೇಳಿದ್ರು ಕೂಡ ಮತ್ತೆ ತಪ್ಪಾದ ಮಾರ್ಗದಲ್ಲಿ ನಡೆಯುವಂತ ಸ್ಥಿತಿ. ದೇವರು ಅವರು ಪಕ್ಷವಾಗಿ ನಿಂತುಕೊಂಡು ಎಷ್ಟೋ ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಅವರು ದೇವರ ಕಟ್ಟಳೆಗಳಿಗೆ ಏನು ಮಾಡ್ತಾ ಇದ್ದಾರೆ? ವಿರೋಧವಾಗಿ ನಡೀತಾ ಇದ್ದಾರೆ. ದೇವರು ಯಾವುದನ್ನು ಹೇಳಿದಾರೋ ಅದನ್ನು ಮಾಡಲಾರದೆ, ದೇವರು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ದಾರೋ ಅದನ್ನೇ ಪದೇ 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 ಮಾಡಿ 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 ಏನು ಮಾಡ್ತಾ ಇದ್ದಾರಂತೆ? ದೇವರಿಗೆ ನೋವನ್ನು ಕೊಡ್ತಾ ಇದ್ದಾರೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನ ನೋಯಿಸಿದರು. ಆತನನ್ನ ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನ ಕರಕರೆಗೊಳಿಸಿದರು. ಹಲ್ಲೆಲೂಯಾ. ದೇವರು ಅವರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಅವ್ರು ಏನ್ ಮಾಡಿಬಿಟ್ರಂತೆ? ಮರೆತು ಬಿಟ್ರು. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ಏನಂತೇಳಿ? ಇವತ್ತು ನೀನು ಬೀಳುವುದಕ್ಕೆ ಕಾರಣ ಏನಂದ್ರೆ ನಿನ್ನ ಆಜ್ಞೆಗಳನ್ನು ಏನ್ ಮಾಡಿದೀಯಾ? ಉಲ್ಲಂಘನೆ ಮಾಡಿದೀಯಾ, ಧಿಕ್ಕಾರ ಮಾಡಿದೀಯಾ, ದೇವರಿಗೆ ಅವಿಧೇಯತೆ ಉಳ್ಳವನಾಗಿ ನೀನು ನಡೀತಾ ಇದೀಯ. ಅದರ ಸಲುವಾಗಿ ಅನೇಕವಾಗಿರ್ತಕ್ಕಂಥ ಶೋಧನೆಗಳು, ಕಷ್ಟಗಳು, ಬಾಧೆಗಳ ದಾರಿಯಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು. ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ದೇವರೇ ಏನ್ ಮಾಡಿದಂಥವ್ರನ್ನ ಕಷ್ಟಕ್ಕೆ ತುತ್ತು ಮಾಡಿದಂತೆ. ಹಲ್ಲೆಲೂಯಾ. ಪರಲೋಕವನ್ನು ಉಂಟು ಮಾಡಿದಾತನು ಆತನೇ, ನರಕವನ್ನು ಕೂಡ ಸೃಷ್ಟಿ ಮಾಡಿದಾತನು ಆತನೇ. ಅನ್ನ ಕೊಡುವಂತ ಸರ್ಕಾರ ತಪ್ಪು ಮಾಡಿದ್ರೆ ಜೈಲಿಗೂ ಕೂಡ ಏನ್ ಮಾಡುತ್ತೆ? ಕಳಿಸುತ್ತೆ ಇಲ್ಲ? ಅದೇ ಸರ್ಕಾರ ಅನ್ನ ಕೊಡುತ್ತೆ, ಆದ್ರೆ ತಪ್ಪು ಮಾಡಿದ್ರೆ ಏನ್ ಮಾಡುತ್ತೆ? ಜೈಲಿಗೆ ಕಳಿಸುತ್ತೆ. ಅದರಂಗೆ ದೇವರು ಕೂಡ ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಡೆದ್ರೆ ಅವ್ರನ್ನ ಮೇಲಕ್ಕೆ ತರ್ತಾನೆ. ಅವಿಧೇಯರಾದ್ರೆ ಅವ್ರನ್ನೇನು ಮಾಡ್ತಾನೆ? ಕಷ್ಟಗಳಿಗೆ ತುತ್ತು ಮಾಡ್ತಾನೆ. ಒಂದು ವೇಳೆ ಗಾಯ ಮಾಡಿದಂಥ ಆತನೇ ನೀನು ವಿಧೇಯತೆ ತೋರಿಸಿದರೆ ನಿನ್ನ ಗಾಯಗಳನ್ನು ಕೂಡ ಆತನ ಏನು ಮಾಡ್ತಾನೆ? ಕಟ್ಟುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯಾವ ವಿಷಯದಲ್ಲಿ ಇವತ್ತು ನೀನು ಬಿದ್ದು ಹೋಗಿದ್ದೀಯ? ಬಿದ್ದು ಹೋಗೋದಕ್ಕೆ ಪ್ರಮುಖವಾದ ಕಾರಣ ಏನ್ರಿ? ಆಜ್ಞೆಗಳಿಗೆ ಅವಿಧೇಯತೆಯನ್ನ ತೋರಿಸುವಂಥದ್ದು. ದೇವರು ಹೇಳಿದ ಮಾರ್ಗ ಬಿಟ್ಟು ದೇವರಲ್ಲದ ಮಾರ್ಗದ ಕಡೆಗೆ ಹೋಗುವಂಥದ್ದು. ಅದರ ಸಲುವಾಗಿ ಸ್ಪಷ್ಟವಾಗಿ ದೇವರು ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ದೇವರು ಯಾವುದನ್ನ ಮಾಡು ಎಂಬುದಾಗಿ ಹೇಳಿದಾನೋ ಅದು ನಿನಗೆ ಗೊತ್ತು. ಯಾವುದು ಒಳ್ಳೆಯದು ನಿನಗೆ ಗೊತ್ತು. ನಿನ್ನಲ್ಲಿರುವಂಥ ದೇವರು ಪರಿಶುದ್ಧಾತ್ಮನು ನಿನಗೆ ಎಚ್ಚರಪಡಿಸಿದಾಗಲೂ ಕೂಡ ಪುನಃ 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 ನೀನೇನು ಮಾಡ್ತಾ ಇದೀಯಾ? ತಪ್ಪಾದ ಮಾರ್ಗದಲ್ಲೇ ನಡೀತಾ ಇದೆಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ನೀನು ಬಿದ್ದಿದ್ದೀಯ, ನೀನು ಮೇಲಕ್ಕೆ ಎದ್ದೇಳಲಾರದೆ ಹೋದರೆ ಮತ್ತೆ ನೀನು ಪಾಪದಲ್ಲಿ ಬೀಳುವಂಥದ್ದೇ ಆದರೆ ಮುಂದೆ ನಿನಗೇನಿದೆ? ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಇದೆ. ಇವತ್ತಿನ ದಿವಸದಲ್ಲಿ ಜನರು ಈ ಶಾರೀರಿಕವಾಗಿರ್ತಕ್ಕಂಥ ಒಂದು ಜೀವಿತವನ್ನೇ ಇಷ್ಟಪಡ್ತಾರೆ ಹೊರತಾಗಿ ಶರೀರ ಆದ ಮೇಲೆ ಮಾತಾಡ್ಬಾರ್ದು. ಹಲೋ ಹಲೋ, ಯಾಕೆ ಮಾತಾಡ್ತಾ ಇದ್ರಿ ನೀವು? ಶರೀರದಲ್ಲಿ ಇರುವಂಥದ್ದನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಹೊರತಾಗಿ ಆತ್ಮಿಕವಾದಂಥ ವಿಷಯವನ್ನು ಅವ್ರು ಏನು ಮಾಡೋದಿಲ್ಲ, ತಲೆಗೆ ಹಚ್ಕೊಳ್ಳಲ್ಲ. ಇರುವಾಗಲೇ ಉರಿದು ಬಿಡಬೇಕು. ವಯಸ್ಸು ಏನ್ರಿ, ಈ ವಯಸ್ಸು ಮೀರಿದ ಮೇಲೆ ಮತ್ತೆ ಬರುತ್ತಾ? ಹಲ್ಲೆಲೂಯಾ. ಏನೆಲ್ಲ ಕಾರ್ಯಗಳು ತಮ್ಮ ದೇಹವನ್ನು ಏನು ಮಾಡ್ತಾರೆ? ಕೆಡಿಸಿಕೊಳ್ತಾರೆ, ತಪ್ಪಾದ ಮಾರ್ಗದಲ್ಲಿ ನಡೀತಾರೆ. ಆ ಸಮಯದಲ್ಲಿ ವೃದ್ಧಾಪ್ಯದಲ್ಲಿ ಅವರು ಅವಾಗ ತಿಳ್ಕೊತಾರೆ ಏನಂತೇಳಿ, ಅಯ್ಯೋ ಯೌವನ ಕಾಲದಲ್ಲಿಯೇ ನಾನು ನನ್ನ ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಷ್ಟ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ನನ್ನ ದೇವರನ್ನು ತಿಳಿದುಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದ್ರ ಸಲುವಾಗಿ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಪ್ರಸಂಗಿ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ. ಒಂದ್ಸಾರಿ ಓದ್ತೀರಾ ಆ ವಿಷಯವನ್ನ? 12ನೇ ಅಧ್ಯಾಯ 1ನೇ ವಚನ, ಬೇಗ ಬೇಗ. 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಬಹಳ ಬಹಳ ದೊಡ್ಡದಾಗಿರ್ತಕ್ಕಂಥ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಬಾಧ್ಯತೆ, ಡ್ಯೂಟಿ ಯಾವುದ್ರಿ? ದೇವರನ್ನು ಸ್ಮರಿಸುವಂಥದ್ದು, ದೇವರಿಗೆ ಸಮಯವನ್ನು ಕೊಡುವಂಥದ್ದು, ದೇವರಿಗೋಸ್ಕರವಾಗಿ ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆ ಕಷ್ಟದ ದಿನಗಳಲ್ಲಿ ಸೂರ್ಯನ ಬೆಳಕು, ಚಂದ್ರನು, ನಕ್ಷತ್ರಗಳು ಮಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರೋ. ಅದೇ ಕಾಲದಲ್ಲಿ, ಯಾವ ಕಾಲ ಅಂತದು? ಕಷ್ಟದ ಕಾಲ. ಅದೇ ಕಾಲದಲ್ಲಿ ಏನೇನಾಗ್ತದೆ ನೋಡ್ರಿ, ಒಂದ್ಸರಿ ಓದ್ತೀರಾ? ಮನೆಗಾವಲಿನವರು ನಡುಗುವರು, ಕೈಗಳು ಏನ್ ಮಾಡ್ತವೆ? ಶೇಕ್ ಆಗ್ತವೆ. ಯಾವಾಗ? ವೃದ್ಧಾಪ್ಯದಲ್ಲಿ. ಹಲ್ಲೆಲೂಯಾ. ಏನ್ ಮಾಡ್ತವೆ? ಕೈಗಳು ಏನಾಗ್ತಾವ್ರಿ? ಶೇಕ್ ಆಗ್ತವೆ. ಇವತ್ತಿನ ದಿವಸ ಡ್ರಿಂಕ್ ಮಾಡೋರಾಗಿರ್ಬೋದು ಅಥವಾ ಏನಂತಾರೆ ಅದು ಯಾವುದು ಸೇರ್ತಾರಲ್ರಿ, ಅದು ಮಾಡೋರು ಹಿಂಗೆ ಹಿಡ್ಕೊಳಲ್ಲ ಕೈ, ಅವು ಹೆಂಗೆ ಆಗ್ತಿರ್ತಾವೆ? ಶೇಕ್ ಆಗ್ತಿತ್ತು.
ಕೆಟ್ಟ ಒಂದು ಅಭ್ಯಾಸದಲ್ಲಿ ತೊಡಗಿಕೊಂಡಂಥವ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗ್ತಾರಂತೆ. ಬಲಿಷ್ಠರು ಏನಾಗ್ತಾರೆ? ಕಾಲುಗಳು ಏನಾಗ್ತವೆ? ಬಗ್ಗುತ್ತವೆ. ಬಲಿಷ್ಠರು ಅಂದ್ರೆ ಯಾವುದು? ಕಾಲುಗಳು. ನಮ್ಗೆ ಪಿಲ್ಲರ್ ಯಾವ್ದು ರೀ? ಕಾಲುಗಳು. ಮನೆಗೆ ಪಿಲ್ಲರ್ ಯಾವುದು? ಮನೆ ಕಾಲಮ್ ಅಂತೀವಲ್ಲ, ಆ ಕಾಲಮ್ ಮೇಲೇ ಮನೆ ಏನಾಗಿರುತ್ತೆ? ನಿಂತ್ಕೊಂಡಿರುತ್ತೆ. ಪರಿಶುದ್ಧವ್ರೆ ಗೊತ್ತಿರಲ್ಲ ನಿಮಗೆ? ಹಲ್ಲೆಲೂಯಾ. ಯಾವುದ್ರ ಮೇಲೆ ನಿಂತ್ಕೊಂಡಿರುತ್ತೆ ಮನೆ? ಪಿಲ್ಲರ್ ಮೇಲೆ ನಿಂತ್ಕೊಂಡಿರುತ್ತೆ. ಅದರಂಗೆ ನಮ್ಮ ಪಿಲ್ಲರ್ಗಳು ಏನಾಗ್ತಾವಂತೆ? ಬಗ್ಗಿ ಹೋಗ್ತಾವ. ಮತ್ತೇನಾಗ್ತವೆ? ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನ ನಿಲ್ಲಿಸಿಬಿಡ್ತಾರೆ. ಅರೆಯುವವರು. ಮಿಕ್ಸರ್ ಗ್ರೈಂಡರ್ ಯಾವುದು ನಮ್ಮ ದೇಹಕ್ಕೆ? ಮಿಕ್ಸರ್ ಗ್ರೈಂಡರ್ ಯಾವುದು ನಮ್ಮ ದೇಹಕ್ಕೆ? ಹಲ್ಲುಗಳು. ಮಿಕ್ಸಿ ಗ್ರೈಂಡರ್ ಯಾವ್ದ್ರಿ? ಹಲ್ಲುಗಳು. ಏನು ಮಾಡ್ತವೆ? ವಯಸ್ಸಾದ ಮೇಲೆ ಅಲ್ಲೊಂದು ಇರ್ತವೆ. ರೊಟ್ಟಿ ಕಟ್ ರೊಟ್ಟಿ ತಿನ್ನಕ್ಕಾಗತ್ತಾ? ಅರೆಯುವವರು ಕೊಂಚವಾಗಿರೋದ್ರಲ್ಲಿ ಕೆಲಸವನ್ನು ಏನು ಮಾಡಿಬಿಡ್ತಾರೆ? ನಿಲ್ಲಿಸಿ ಬಿಡ್ತಾರೆ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದ್ದಾನೆ ರಾಜನಾಗಿರ್ತಕ್ಕಂಥ ಸೊಲೊಮೋನನ್. ಮತ್ತೇನಂತ್ರಿ? ಕಿಟಕಿಗಳಿಂದ ನೋಡುವವರು ಮಂಕಾಗುವವರು. ಕಿಟಕಿಗಳು ಯಾವುದು ನೋಡುವಂಥದ್ದು? ಕಣ್ಣುಗಳು ಏನಾಗ್ತವೆ? ವೃದ್ಧಾಪ್ಯದಲ್ಲಿ ಮೊಬ್ಬಾಗ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಹೇಳ್ತಾ ಇದೆ ವಾಕ್ಯ ಏನಂತೇಳಿ? ಬೀದಿಯ ಬಾಗಿಲುಗಳು ಮುಚ್ಚಿರುವವು. ಬಾಗಿಲುಗಳಂದ್ರೆ ಯಾವುದು? ಕಿವಿಗಳು. ಏನಾಗ್ತವೆ? ಬರ್ತಾ ಶಬ್ದ ಕೇಳುವಂಥದ್ದು ಏನಾಗುತ್ತೆ? ಕೇಳಿಸೋದೇ ಇಲ್ಲ. ಎಷ್ಟು ಅರಿಸ್ತೀವಿ ಆದ್ರೂ ಅಲ್ಲೇ ಇರ್ತಾರೆ. ಅವ್ರಿಗೇನಾಗಲ್ಲ? ಕೇಳಿಸಲ್ಲ. ಯಾರಿಗ್ರಿ? ಕಷ್ಟದ ದಿನಗಳು ಅಂದರೆ ವೃದ್ಧಾಪ್ಯದಲ್ಲಿ ದೇವ್ರನ್ನ ಬಿಟ್ಟು ಅಲಿಯುವಂಥ ಒಂದು ಸ್ಥಿತಿ. ಮತ್ತೇನು ಹೇಳ್ತಾ ಇದೆ ನೋಡ್ರಿ? ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕೀರಲಾಗುವುದು. ಗಾಯಕಿಯರೆಲ್ಲ ಕುಗ್ಗುವರು. ಹಾಡೋದಕ್ಕೆ ಆ ಸಮಯದಲ್ಲಿ ಆಗಲ್ಲ. ಧ್ವನಿ ಹೆಚ್ಚಿನ ರೀತಿಯಲ್ಲಿ ಬರೋದಿಲ್ಲ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಬರುತ್ತೆ. ಮತ್ತೆ ಹೇಳ್ತಾ ಇದೆ ಏನಂತೇಳಿ? ಇದಲ್ಲದೆ ಓದ್ರಿ. ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ. ದಾರಿಯಲ್ಲಿ ಏನಾದ್ರು ಸಣ್ಣದು ಕಟ್ಟಿಗೆ ಬಿದ್ದಿದ್ರೆ ದೊಡ್ಡದಾಗಿ ಕಾಣುತ್ತೆ. ಹೆಂಗ್ ಕಾಣಿಸುತ್ತೆ? ಸಣ್ಣದೇ. ಅಯ್ಯೋ ತಗ್ನಾಗ ಹೋಗಿ ಎಲ್ಲ ಬಿದ್ದು ಬಿಡ್ತೀನೇನೋ, ಕಾಲು ಮುರ್ಕೊಂಡ್ಬಿಡ್ತೀನೇನೋ, ನಡುವು ಇದಾಗ್ಬಿಡುತ್ತೇನೋ ಅಂತೇಳಿ ಭಯ ಬರುತ್ತೆ. ಯಾವಾಗ? ಯೌವನ ಕಾಲದಲ್ಲ, ಯಾವಾಗ? ವೃದ್ಧಾಪ್ಯದಲ್ಲಿ. ಮತ್ತೆ ಹೇಳ್ತಾನೆ ಏನಂತೇಳಿ? ದಾರಿಯಲ್ಲಿ ಹೋಗೋದಕ್ಕೆ ಅಪಾಯ. ಯಾರನ್ನಾದ್ರೂ ಒಬ್ಬರು ಹಿಡ್ಕೊಂತೀವಿ, ಇಲ್ಲಾಂದ್ರೆ 3ನೇ ಕಾಲು ಬಂದ್ಬಿಟ್ಟಿರುತ್ತೆ ಕೈಯಲ್ಲಿ. ಹೇಳ್ರಿ ಕಟ್ಟಿಗೆ. ಹಲ್ಲೆಲೂಯಾ. ಕಟ್ಟಿಗೆ ಹಿಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ವೃದ್ಧಾಪ್ಯದಲ್ಲಿ. ಎಲ್ಲ ಮನುಷ್ಯನಿಗಿದು ಸಂಭವಿಸುವಂಥದ್ದು. ಮತ್ತೆ ಹೇಳ್ತಾ ಇದೆ ಏನಂತೇಳಿ? ಬಾದಾಮಿಯ ಮರವು ಹೂ ಬಿಡುವುದು. ಬಾದಾಮಿ ಮರ ಅಂದ್ರೆ ನಮ್ಮ ತಲೆ ಹೂ ಬಿಡುತ್ತೆ. ಕರಿಯೋದಿದ್ದು ಏನಾಗುತ್ತೆ? ಬೆಳ್ಳಗಾಗುತ್ತೆ. ಹೂ ಹೊಡಿಯುತ್ತೆ. ಬಿಳೆ ಹೂ. ಯಾವ ಊರಿದು? ಬಿಳೆ ಹೂ. ಬಾದಾಮಿಯ ಹೂ. ಮತ್ತೆ ಹೇಳ್ತಾ ಇದೆ ಏನಂತೇಳಿ? ಏನಾದ್ರು ಸ್ವಲ್ಪ ಮೈ ಮೇಲೆ ಸ್ವಲ್ಪ ಏನಾದ್ರು ಮಿಡತೆ ಎಷ್ಟು ಭಾರ ಇರ್ತಕ್ಕಂಥದ್ದು ಏನಾದ್ರು ಬಿದ್ದರೂ ಕೂಡ ಏನನ್ನಿಸುತ್ತೆ? ಏನೋ JCB ಬಂದು ಕುಂತ್ಕೊಂಡದೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಸ್ವಲ್ಪದೇ ವಸ್ತು ಏನಾಗುತ್ತೆ? ಭಾರ ಎಂಬುದಾಗಿ ಕಂಡು ಬರುತ್ತೆ ಪ್ರಿಯರೇ. ಮತ್ತೆ ಹೇಳ್ತಾ ಇದ್ದಾನೆ ಏನಂತೇಳಿ? ಆಸೆಯು ಕುಂದುವುದು. ಇಷ್ಟೇ ಸಾಕಮ್ಮ ಊಟ, ಅಷ್ಟು ಊಟ ಮಾಡೋಕ್ಕಾಗಲ್ಲ. ಅದೇ ವೃದ್ಧಾಪ್ಯದಲ್ಲಿ 8 ರೊಟ್ಟಿ 12 ರೊಟ್ಟಿ 15 ರೊಟ್ಟಿವರೆಗೆ ಹೊಡೆದಿರ್ತೀರಿ. ವಯಸ್ಸಾದಾಗ ತಿಲ್ಲಕ್ಕಾಗುತ್ತಾ? ಹಾಗಲ್ಲ. ಆಸೆ ಏನಾಗುತ್ತೆ? ಕುಂದಿ ಹೋಗುತ್ತೆ. ಯಾವುದ್ರ ಮೇಲೆ ಆಸೆ ಹುಟ್ಟಲ್ಲ. ಮದುವೆಯ ಒಂದು ವಿಷಯದಲ್ಲಿ ಆಗಿರಲಿ, ಕುಟುಂಬದ ವಿಷಯದಲ್ಲಿ ಆಗಿರಲಿ, ಊಟದ ವಿಷಯದಲ್ಲಿ ಆಗಿರಲಿ, ಯಾವ ವಿಷಯದಲ್ಲಿ ಕೂಡ ಏನಾಗಲ್ಲ ರೀ? ಆಸೆ ಹುಟ್ಟೋದಿಲ್ಲ. ಮತ್ತೆ ಹೇಳ್ತಾ ಇದೆ ಏನಂತೇಳಿ? ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ. ಅದ್ರ ಸಲುವಾಗಿ ನಿತ್ಯ ಗೃಹ ಒಂದಿದೆ. ಅದು ದೇವರು ನಂಬಿದರೆ ಪರಲೋಕ, ನಂಬಲಾರದೆ ಇದ್ರೆ ನಿತ್ಯ ನರಕ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಆ ಕಷ್ಟದ ದಿನಗಳು ಬರುವುದರೊಳಗಡೆ ಆಗಿಯೇ ನಿನ್ನ ಸೃಷ್ಟಿಕರ್ತನನ್ನು ನೀನೇನು ಮಾಡಬೇಕು? ಸ್ಮರಿಸಬೇಕು. ಮತ್ತೆ ಹೇಳ್ತಾ ಇದೆ ಮುಂದೆ, ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗೋದು. ಬೆಳ್ಳಿಯ ತಂತಿ ಅಂದ್ರೆ ಯಾವುದು? ಸ್ಪೈನಲ್ ಕಾರ್ಡ್, ಬೆನ್ನೆಲುಬು ಇರುತ್ತಲ್ಲ, ಅದೇನಾಗುತ್ತೆ? ಕಿತ್ತಿ ಹೋಗುತ್ತೆ. ಮತ್ತೇನಂತ ಹೇಳ್ತಾ ಇದೆ? ಚಿನ್ನದ ಬಟ್ಟಲು ಅಂದ್ರೆ ಯಾವುದು? ಮೆದುಳು. ಅದೇನಾಗುತ್ತೆ? ಬಿದ್ದು ಹೋಗುತ್ತೆ. ಮತ್ತೇನಾಗುತ್ತೆ? ಮಡಕೆಯ ಬುಗ್ಗೆ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿದು ಹೋಗುವುದು. ನಮ್ಮೆಲ್ಲದಕ್ಕೆ ರಕ್ತ ಸರಬರಾಜು ಮಾಡುವಂಥದ್ದು ಬಾವಿ ಯಾವುದ್ರಿ? ಹೃದಯ. ಹಲ್ಲೆಲೂಯಾ.
ಆ ಬಾವಿಯ ರಾಟೆ ಏನಾಗುತ್ತೆ, ಅದು ಪಂಪ್ ಆಗಿ 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 ಏನಾಗುತ್ತೆ, ಒಂದು ದಿವಸ ಅದೇನಾಗುತ್ತೆ, ಕಿತ್ತೋಗ್ಬಿಡುತ್ತೆ. ಹಲ್ಲೆಲೂಯ. ರಕ್ತ ಸರಬರಾಜು ನಿಂತುಕೊಂಡ್ರೆ ಮನುಷ್ಯನೇನಾಗ್ತಾನೆ, ಸತ್ತು ಹೋಗ್ತಾನೆ. ಆ ಎಲ್ಲ ಕಷ್ಟದ ದಿವಸಗಳು ಬರುವುದರ ಒಳಗಡೆ ಆಗಿಯೇ ಮತ್ತೆ ಏನಂತ ಹೇಳ್ತಾ ಇದ್ದಾನೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. ಯಾರಿತ? ದಾವೀದನ ಮಗ, ಮಹಾರಾಜ ದಾವೀದನ ಮಗ, ಮಹಾರಾಜ ಸೊಲೊಮೋನ ಪ್ರಿಯರ. ಆತನ ಹೇಳ್ತಕ್ಕಂಥ ಮಾತುಗಳು ಎಲ್ಲವುಗಳನ್ನು ನೋಡಿದ ಕಂಡ 40 ವರ್ಷಗಳು ಆತನ ಸುಖ, ಆತನಲ್ಲಿ ಇರ್ತಕ್ಕಂಥ ಸಮಾಧಾನ, ಆತನ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಇರ್ತಕ್ಕಂಥ ಒಂದು ಎಲ್ಲ ಯುದ್ಧದ ಭಯ ಇರಲಾರ್ದಂಥ ಸ್ಥಿತಿ, ಅವೆಲ್ಲವುಗಳನ್ನು ಕಂಡಿರ್ತಕ್ಕಂಥ ಈತ ದೇವರನ್ನು ಏನು ಮಾಡಿಬಿಡ್ತಾನೆ, ಲಾಸ್ಟಿಗೆ ಮರೆತು ಬಿಡ್ತಾನೆ. 1000 ಜನರನ್ನ ಮದುವೆ ಮಾಡ್ಕೊತಾನೆ. ಎಷ್ಟು ಜನ ರೀ? ಒಬ್ರನಲ್ಲಿ ಎಷ್ಟು ಜನ? 1000 ಜನ. ಮತ್ತೆ ಬೇರೆ ಸ್ಟೆಪ್ ಹೆಂಡತಿಗಳು ಬೇರೆ. ಹಲ್ಲೆಲೂಯ. ಅವರು ಕೂಡ ಬೇರೆ. ಆದರೆ ಆತನ ಏನು ಮಾಡಿಬಿಟ್ಟ, ದೇವ್ರನ್ನ ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋದ. ಅದ್ರ ಸಲ ಹೇಳ್ತಾ ಇದ್ದಾನೆ, ವ್ಯರ್ಥ ವ್ಯರ್ಥ, ಏನೆಲ್ಲ ನೋಡಿದೆ ನಾನು, ಆದರೆ ಯಾರು ಕೂಡ, ಎಲ್ಲವೂ ಕೂಡ ಏನಾಗಿದೆ, ವ್ಯರ್ಥವಾಗಿದೆ. ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಲಾರದೆ ನೀನು ಹೋದ್ರೆ ನಿನಗೇನಿದೆ, ಎಲ್ಲ ಕೂಡ ವ್ಯರ್ಥವಾಗುತ್ತೆ. ನಿನ್ನ ಜೀವಿತವೆಲ್ಲ ವ್ಯರ್ಥವಾಗುತ್ತೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ದೇವರು ನೀನು ಎಲ್ಲಿ ಬಿದ್ದಿದ್ರು ಕೂಡ ಇವತ್ತು ನಿನ್ನನ್ನು ಎಬ್ಬಿಸ್ತಾನೆ. ವೃದ್ಧಾಪ್ಯ ಎನ್ನುವಂಥದ್ದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಪ್ರಿಯರು ಎಲ್ಲರೂ ಭಯ ಪಡ್ತಾರೆ. ಅಯ್ಯೋ, ವಯಸ್ಸು ಬಂದಂಗೆಲ್ಲ ಏನಾಗುತ್ತೆ, ವಯಸ್ಸು ನಾವು ಬೆಳೆದಂಗೆಲ್ಲ ಏನಾಗ್ತೀವಿ, ಮುದುಕರಾಗ್ತೀವಿ, ಮುದುಕಿಯರಾಗ್ತೀವಿ. ಆ ಸಮಯದಲ್ಲಿ ನಮಗೆ ಭಯ ಎನ್ನುವಂಥದ್ದು ಆವರಿಸುತ್ತೆ. ಎಲ್ಲರನ್ನ ಬಿಟ್ಟು ನಾನು ಹೋಗ್ಬೇಕಲ್ಲ. ಹಲ್ಲೆಲೂಯ. ಪ್ರೈಸ್. ಆದರೂ ಹೋಗಲೇಬೇಕು. ನಾವು ಯಾರು ದೇವರು ನಂಬಿದವರು ಇರ್ತಾರೋ, ನಾವು ಯಾರನ್ನ ಎದುರು ನೋಡುವುದಕ್ಕಾಗಿ ಸಮೀಪಿಸ್ತಾ ಇರ್ತೀವಿ, ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯ. ಇಲ್ಲಿ ಕಣ್ಣು ಮುಚ್ಚಿದ್ರೆ ನಾವು ಅಲ್ಲಿ ಕಣ್ಣು ತೆರಿತೀವಿ ಪರಲೋಕದಲ್ಲಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಎಲ್ಲ ಕಷ್ಟದ ದಿನಗಳು ಬರುವುದರ ಒಳಗಡೆ ಆಗಿಯೇ ನೀನೇನು ಮಾಡಬೇಕು, ನಿನ್ನ ದೇವರನ್ನ ಸ್ಮರಿಸಬೇಕು. ಅಪಾಯ ಎಲ್ಲ ಕಡೆ ಇದೆ. ಈ ಅಂತ್ಯಕಾಲದಲ್ಲಿ ಅನೇಕವಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ಭೂಮಿಯ ಮೇಲೆ ನಡೆಯಲಾರದ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಹಲ್ಲೆಲೂಯ. ಹಿಂದೆ ಈ 10 ವರ್ಷಗಳ ಹಿಂದೆ ಯಾವುದಿದ್ದಿಲ್ವೋ ಅದು ನಡೀತಾ ಇದೆ. 20 ವರ್ಷಗಳ ಹಿಂದೆ ಯಾವುದಿದ್ದಿಲ್ವೋ ಅದು ನಡೀತಾ ಇದೆ. ಈ ದಶಕಗಳು, ಶತಮಾನಗಳ ಹಿಂದೆ ಯಾವ ಕೆಟ್ಟ ಕಾರ್ಯಗಳಿದ್ದಿಲ್ವೋ ಆ ಎಲ್ಲ ಕಾರ್ಯಗಳು ಇವತ್ತಿನ ದಿವಸದಲ್ಲಿ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಕಾರಣ ಒಂದೇ, ಅಂತ್ಯ ಕಾಲ ಎನ್ನುವಂಥದ್ದು ಏನಾಗಿದೆ, ಸಮೀಪಿಸಿದೆ. ಹಲ್ಲೆಲೂಯ. ಕೆಟ್ಟವರು ಎದ್ದೇಳ್ತಾ ಇದ್ದಾರೆ, ಒಳ್ಳೆಯವರು ಕೂಡ ಎದ್ದೇಳ್ತಾ ಇದ್ದಾರೆ. ಕೆಟ್ಟವನು ಇನ್ನೂ ಕೆಟ್ಟವನಾಗ್ತಾ ಇದ್ದಾನೆ, ಒಳ್ಳೆಯವನು ಇನ್ನೂ ಕೂಡ ಒಳ್ಳೆಯವನು ಆಗ್ತಾ ಇದ್ದಾನೆ. ಪ್ರೇರ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀನು ಯಾವ ವಿಷಯದಲ್ಲಿ ಈಗ ಬಿದ್ದಿದ್ರು ಕೂಡ ನೀನೇನಾಗಬೇಕು, ಎದ್ದೇಳಬೇಕು. ಹಲ್ಲೆಲೂಯ. ಪ್ರೈಸ್ ಗಾಡ್. ನೀನು ಎದ್ದೇಳಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀನು ಯಾರ ಪಾದಗಳ ಬಳಿಯಲ್ಲಿ ಬೀಳಬೇಕು, ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಬಿದ್ದಾಗ ಮಾತ್ರ ಆತನು ನಿನ್ನನ್ನು ಏನು ಮಾಡ್ತಾನೆ, ಕೆಳಗಿನಿಂದ ಬಿದ್ದಂಥ ನಿನ್ನನ್ನು, ಆತನ ಪಾದಗಳಲ್ಲಿ ಬಿದ್ದಿರ್ತಕ್ಕಂಥ ನಿನ್ನನ್ನು, ಆತನ ಮೊರೆ ಹೊಕ್ಕಿರ್ತಕ್ಕಂಥ ನಿನ್ನನ್ನು, ನಿನ್ನ ಕುಟುಂಬವನ್ನು ಆತನ ಏನು ಮಾಡ್ತಾನೆ, ಮೇಲಕ್ಕೆತ್ತಾನೆ. ಪ್ರೇರ. ಒಂದು ಸಾರಿ ಈ ಸಮಯದಲ್ಲಿ 3 ಅಂಶಗಳನ್ನು ನಾವು ನೋಡೋಣ. ಅನೇಕ ಅಂಶಗಳಿದ್ದಾವೆ. ಈ ಸಮಯದಲ್ಲಿ 3 ಅಂಶಗಳನ್ನು ನಾವು ನೋಡ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ತೆಗೆದಿದ್ದೀರಾ? ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳಿದುಕೊಂಡು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೇ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನ ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆ ವಿಷಯವಾಗಿ ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯ ಬಗ್ಗೆ ಆಕೆ ಕೇಳಿ ತಿಳಿದುಕೊಂಡು ಬಂದು ಆತನನ್ನು ಹುಡುಕಿಕೊಂಡು ಬಂದು ಆತನ ಪಾದಕ್ಕೆ ಏನು ಮಾಡ್ತಾ ಇದ್ದಾಳೆ, ಆಕೆ ಬೀಳ್ತಾ ಇದ್ದಾಳೆ. ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್. ಸ್ಪಷ್ಟವಾಗಿ ನಾವಿಲ್ಲಿ ತಿಳ್ಕೊಬೇಕು, ಅವ್ರಿವ್ರ ಪಾದಗಳು ಹಿಡಿಯುವಂಥ ಕೆಲಸಗಳನ್ನು ನಾವು ಮಾಡಬಾರ್ದು. ಸೃಷ್ಟಿಕರ್ತನಾದ ದೇವರೇ ನಮ್ಮ
ಶರಣಾಗತಿ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಆತನಿಗೆ ಶರಣರಾಗಬೇಕೇ ಹೊರತಾಗಿ ಯಾವ ವ್ಯಕ್ತಿಗಳ ಪಾದಗಳಲ್ಲಿ ಏನು ಕೂಡ ಇಲ್ಲವೇ ಇಲ್ಲ ಪ್ರಿಯರೇ. ಆಕೆ ಬಂದು ಆತನ ಪಾದಗಳನ್ನು ಹಿಡಿದು ಗೋಗರೆಡ್ದು ಬೇಡ್ತಾ ಇದ್ದಾಳೆ. ಏನಂತ ಹೇಳಂದ್ರೆ, ನನಗೊಬ್ಬ ಮಗಳಿದ್ದಾಳೆ, ಆ ಮಗಳಿಗೆ ಏನಾಗಿದೆ, ದುರಾತ್ಮ ದೆವ್ವದ ಕಾಟ ಇದೆ, ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಅರಸ್ತಾಳೆ ಕಿರಿಸ್ತಾಳೆ, ಏನೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಾಳೆ. ಮುಂದೆ ಮದುವೆ ಆಗುವಂತ ಹುಡುಗಿ ಆಕೆ ಹಾಗೆ ಮಾಡ್ತಾ ಇರಬೇಕಾದ್ರೆ ಶಾಂತಿ ಸಮಾಧಾನ ಇಲ್ಲಾರ್ದಂಥ ಪರಿಸ್ಥಿತಿ ಕುಟುಂಬದಲ್ಲಿ ಏರ್ಪಟ್ಟಿದೆ. ದೇವರೇ, ನೀನು ನನ್ನನ್ನು ಏನು ಮಾಡಬೇಕು, ಕರುಣಿಸಬೇಕು ಎಂಬುದಾಗಿ ಬೇರೆ ಪ್ರಾಂತದವಳಾದಂಥ ಆಕೆ ಯೇಸು ಸ್ವಾಮಿ ಹತ್ತಿರ ಬಂದು ಕೇಳ್ತಾ ಇರಬೇಕಾದ್ರೆ ಸ್ವಾಮಿಯು ಏನು ಮಾಡ್ತಾ ಇದ್ದಾರೆ ನೋಡ್ರಿ. ಒಂದ್ಸಾರಿ ಓದ್ತೀರಿ ಒಂದ್ಸರಿ ಅದು. ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು. ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ. ಯಹೂದ್ಯರು ಅಂದ್ರೆ ಯಾರ್ರೀ? ಸೃಷ್ಟಿಕರ್ತನಾದ ದೇವರನ್ನ ಭೂಲೋಕದಲ್ಲಿ ಆರಾಧನೆ ಮಾಡುವಂತ ಒಂದೇ ಒಂದು ಜನಾಂಗ. ಯಾವ ಜನಾಂಗದು? ಯಹೂದಿ ಜನಾಂಗ. ಹಲ್ಲೆಲೂಯಾ. ಆ ಯಹೂದಿ ಜನಾಂಗದಲ್ಲೇ ಯಹೂದ ರಾಜನಾಗಿ ಯೇಸು ಕ್ರಿಸ್ತನೇನು ಮಾಡಿದ? ಹುಟ್ಟಿ ಬಂದ ಪ್ರಿಯರೇ. ರಕ್ಷಣೆ ಎನ್ನುವಂಥದ್ದು ಯಾರಿಗೆ? ಮೊದಲನೇದಾಗಿ ಯಹೂದಿಯರಿಗೆ, ಆಮೇಲೆ ಅವರ ಮೂಲಕವಾಗಿ ಸರ್ವಲೋಕದ ಎಲ್ಲ ಜನರಿಗೆ. ಹಲ್ಲೆಲೂಯಾ. ಯಹೂದ್ಯರಿಂದಲೇ ರಕ್ಷಣೆ ಎನ್ನುವಂಥದ್ದು ಹೊರಗಡೆ ಬರುತ್ತೆ ಅಂತೇಳಿ ನಾವು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನು ಹೇಳ್ತಾ ಇದ್ದಾನೆ, ರಕ್ಷಣೆ ಎನ್ನುವಂಥದ್ದು ಎಲ್ಲಿಂದ ಹೊರಟು ಬಂದಿದೆ? ಯಹೂದಿಗಳಿಂದ ಎಲ್ಲಾ ಜನರಿಗೂ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮಕ್ಕಳಿಗೆ ಮೊದಲು ತೃಪ್ತಿ ಆಗಲಿ. ಮಕ್ಕಳಂದ್ರೆ ಯಾರು? ಯಹೂದ್ಯರು. ಹಲ್ಲೆಲೂಯಾ. ಇಸ್ರಾಯೇಲ್ ಜನಾಂಗದವರು, ಅವರಿಗೆ ತೃಪ್ತಿ ಆದ ಮೇಲೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆಕೆ ಏನಂತ ಹೇಳ್ತಾ ಇದ್ದಾಳೆ? ಮೇಜಿನಿಂದ ಕೆಳಗಡೆ ಬಿದ್ದ ಆ ಒಂದು ರೊಟ್ಟಿಯ ಮುರುಕುಗಳನ್ನು ತಿನ್ನುವುದಕ್ಕೂ ಕೂಡ ನಾವು ಯೋಗ್ಯರೆಂಬುದಾಗಿ. ಓದ್ತೀರಾ ಒಂದ್ಸಾರಿ? ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನ ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟದೆ ಹೋಗು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಯಾರನ್ನ ಹುಡುಕಿಕೊಂಡು ಬಂದ್ಲು? ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಆಕೆ ಹಿಂದೆ ಏನೆಲ್ಲ ಮಾಡಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಅಲ್ದಾಡಿರ್ಬೋದು, ಆ ದೆವ್ವ ಆಕೆಯನ್ನು ಬಿಟ್ಟು ಹೋಗಲಾರದಂತ ಒಂದು ಸ್ಥಿತಿ ಇರ್ಬೋದು. ಆದ್ರೆ ಯೇಸುವಿನ ಬಗ್ಗೆ ಕೇಳಿದಂತ ಆಕೆ, ಮಗ್ದಲೇನೆ ಮರಿಯಳು ಎನ್ನುವಂತ ಸ್ತ್ರೀಗೆ 7 ದೆವ್ವಗಳು ಬಡ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಯೇಸು ಸ್ವಾಮಿ ಆ ದೆವ್ವಗಳಿಂದ ಆಕೆಯನ್ನು ಏನ್ ಮಾಡಿದ್ದ? ಬಿಡಿಸಿದ್ದ ಪ್ರಿಯರೇ. ಹಲ್ಲೆಲೂಯಾ. ಇಬ್ಬರು ಲೇಜಿಯನ್ ಅಂದ್ರೆ ದಂಡು ಎನ್ನುವಂಥ ದೆವ್ವಗಳು ಇಬ್ಬರು ವ್ಯಕ್ತಿಗಳಿಗೆ 6,000 12,000 ದೆವ್ವಗಳು ಯಾರಲ್ಲಿದ್ದು ರೀ? ಇಬ್ಬರು ವ್ಯಕ್ತಿಗಳಲ್ಲಿದ್ದು. ಎಲ್ಲಾ ದೆವ್ವ ಬಿಟ್ಟು ಹೋಗಂತ ಹೇಳಿದ್ರೆ ಒಂದೇ ಮಾತಿಗೆ ಆ ದೆವ್ವಗಳು ಬಿಟ್ಟು ಏನ್ ಮಾಡಿದ್ವು? ಹಂದಿಗಳು ಒಳಗಡೆ ಹೋಗ್ಕೊಂಡು ಹಂದಿಗಳೆಲ್ಲ ಏನಾದ್ರು ಸತ್ತು ಹೋದ್ವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ದೆವ್ವಗಳನ್ನ ಬಿಡಿಸಿರ್ತಕ್ಕಂಥ ಸುದ್ದಿ ಯಾರು ಕೇಳ್ಕೊಂಡಿದ್ರು? ಯಾರು ತಿಳ್ಕೊಂಡಿದ್ರು? ಆ ತಾಯಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆಕೆ ಬಂದು ಯೇಸುವಿನ ಪಾದಗಳ ಬಳಿಯಲ್ಲಿ ಬಿದ್ಲು. ಆತನ ವಾಕ್ಯ ಹೇಳ್ತಾ ಇದೆ, ಆತನು ಬಿದ್ದವರನ್ನೆಲ್ಲ ಮೇಲೆತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವಂತ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ಆಕೆ ಹೇಳ್ತಾ ಇದೆ, ಯಾವಾಗ ಆ ಮಾತನ್ನ, ನಂಬಿಕೆ ಮಾತು, ಯಾವ ಮಾತು ರೀ? ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ, ಮಕ್ಕಳ ಕೈಗಳಿಂದ ಬಿದ್ದಿರ್ತಕ್ಕಂಥ ಆ ಒಂದು ರೊಟ್ಟಿಯ ತುಂಡನ್ನ ನಾಯಿಗಳು ಏನಾಗ್ತವೆ? ತಿಂತವೆ. ತನ್ನನ್ನು ತಾನು ಬಹಳ ತಗ್ಗಿಸಿಕೊಂಡು ಏನ್ ಮಾಡ್ತಾ ಇದ್ದಾಳ್ರಿ? ತನ್ನ ನಂಬಿಕೆಯನ್ನು ತೋರ್ಪಡಿಸಿದಾಗ ಸ್ವಾಮಿಯವರು ಹೇಳುವಂತ ಮಾತು ಒಂದು ಏನಂತೇಳಿ? ನೀನು ಈಗ ಹೋಗು, ನಿನ್ನ ಮಗಳಿಗೆ ಏನಾಗಿದೆ? ಸ್ವಸ್ಥತೆಯಾಗಿದೆ. ನಿನ್ನ ಮಗಳಿಗೆ ದೆವ್ವ ಇರುವಂತ ದೆವ್ವ ಏನಾಗಿದೆ? ಬಿಟ್ಟು ಹೋಗಿದೆ. ನಿನ್ನ ನಂಬಿಕೆಯೇ ನಿನ್ನ ಮಗಳಿಗೆ ಏನ್ ಮಾಡಿದೆ? ಬಿಡುಗಡೆ ತಂದಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವ ಸಮಯದಲ್ಲಿ ಆಕೆ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದ್ಲು, ಯಾರ ಪಾದಗಳ ಬಳಿಯಲ್ಲಿ ಆಕೆ ಬಂದಂತ ಸಮಯದಲ್ಲಿ ಆಕೆಯನ್ನು ದೇವರು ಏನ್ ಮಾಡಿದ? ಮೇಲಕ್ಕೆತ್ತಿದ ಪ್ರಿಯರೇ. ಹಲ್ಲೆಲೂಯಾ. ದುರಾತ್ಮ ಶಕ್ತಿಗಳು ಇವತ್ತಿನವರೆಗೂ ಕೂಡ ಕಾರ್ಯ ಮಾಡ್ತಾ ಇರ್ತವೆ ಪ್ರಿಯರೇ. ಯಾಕಂದ್ರೆ ಇವತ್ತಿನ ದಿವಸ ಈ ಪ್ರಪಂಚದ ದೇವರಂದ್ರೆ ಯಾರು? ಸೈತಾನನು.
ಈ ಪ್ರಪಂಚದ ದೇವರಂದ್ರೆ ಯಾರ್ರೀ? ಸೈತಾನ. ಅವನೇನಾಗಿದ್ದಾನೆ? ವಾಯುಮಂಡಲದ ಅಧಿಪತಿ. ಅದರ ಸಲುವಾಗಿ ದೆವ್ವ ಬಂದ್ರೆ ಏನು ಬಂದದಂತಾರ? ಗಾಳಿ ಬಂದದಂತ. ಗಾಳಿ ಅಂದ್ರೆ ಏನ್ರಿ? ವಾಯು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಗಾಳಿಯಲ್ಲಿದಾನ ಅವನು. ದುರಾತ್ಮನ ಶಕ್ತಿಗಳು 6ನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 10, 11, 12 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಯುಮಂಡಲದ ಅಧಿಕಾರಿಯಾಗಿರ್ತಕ್ಕಂಥ ಸೈತಾನೊಟ್ಟಿಗೆ ನಮ್ಮ ಹೋರಾಟ ಎನ್ನುವಂಥದ್ದು ಇರುವಂಥದ್ದು. ಆ ದುರಾತ್ಮನ ಶಕ್ತಿ ಏನು ಮಾಡಿತು? ಬಿಟ್ಟು ಹೊರಟೋಯ್ತು. ಯಾಕಂದ್ರೆ ಯೇಸು ಸ್ವಾಮಿಯವರು ಹೇಳಿದ್ದಾರೆ ಏನಂತೇಳಿ? ವೈರಿಯ ಸಮಸ್ತ ಬಲವನ್ನು ತುಳಿಯುವಂಥ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಯಾವುದು ಕೂಡ ನಿಮ್ಮನ್ನು ಏನು ಮಾಡೋದಿಲ್ಲ? ಕೇಡು ಮಾಡೋದಿಲ್ಲ. ಆದರೆ ನಂಬಿಕೆ ಬಹಳ ಮುಖ್ಯ. ನಂಬಲಾರದೆ ಇದ್ದಂಥವ್ರಿಗೆ ಯಾವ ಕಾರ್ಯಗಳು ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ. ಅದರ ಸಲುವಾಗಿ ತಾಯಿ ನಂಬಿಕೆಯಿಂದ ಬಂದ್ಲು, ನಂಬಿಕೆಯಿಂದ ಆತನ ಪಾದಗಳ ಬಳಿಯಲ್ಲಿ ಬಂದ್ಲು. ಯೇಸು ಸ್ವಾಮಿಯವರು ಹೇಳಿದಂಥ ಮಾತು ಒಂದೇ, ನಿನ್ನ ಮಗಳಿಗೆ ಏನಾಗಿದೆ? ಗುಣವಾಗಿದೆ, ಸ್ವಸ್ಥತೆಯಾಗಿದೆ, ಬಿಡುಗಡೆಯಾಗಿದೆ. ಹಲ್ಲೆಲೂಯಾ. ಬಿದ್ದಿರ್ತಕ್ಕಂಥ ಆಕೆಯನ್ನ ಯಾವುದರಲ್ಲಿ ಬಿದ್ದಿದ್ದಾಳೆ? ಆಕೆ ದುರಾತ್ಮನ ಕಾಟದಲ್ಲಿ, ದುರಾತ್ಮನ ಶಕ್ತಿಯಲ್ಲಿ ಬಿದ್ದು ಹೋಗಿದ್ದಾಳೆ. ದೇವರು ಆಕೆಯನ್ನು ಏನು ಮಾಡಿದ? ಆಕೆಯ ಮಗಳನ್ನ ಎಬ್ಬಿಸಿದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ಯಾವ ಸ್ಥಿತಿಯಲ್ಲಿ ಬಿದ್ದರೂ ಕೂಡ ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಎಲ್ಲಿ ಬಿದ್ದಂತೆ? ಮರಣಕರ ರೋಗ. ಅವನಿಗೊಂದು ರೋಗ ಬಂದಿದೆ, ಅವನಿಗೊಂದು ಗಡ್ಡೆ ಆಗಿದೆ. ಆ ಗಡ್ಡೆಗೆ ಇವತ್ತಿನ ದಿವಸ ನಾವು ಕರಿಬೋದು ಏನಂತೇಳಿ? ಕ್ಯಾನ್ಸರ್ ಅಂತೇಳಿ. ಹಲ್ಲೆಲೂಯಾ. ಆ ಗಡ್ಡೆಯಾಗಿದೆ, ಆ ಗಡ್ಡೆಯಾಗಿ ಆಯಿತು, ಇನ್ನೂ 2-3 ದಿವಸಗಳಲ್ಲಿ ಸಾಯ್ತಾನೆ ಅಂತೇಳಿ ಇರುವಂಥ ಸಮಯದಲ್ಲಿ ಆಮೋಚನ ಮಗನಾಗಿರ್ತಕ್ಕಂಥ ಯೆಶಾಯ ಪ್ರವಾದಿ ಬಂದು ಎಚ್ಚರಿಸ್ತಾ ಇದ್ದಾನೆ, ನಿನ್ನ ಮನೆಯನ್ನ ಏನು ಮಾಡ್ಕೋ? ಸರಿ ಮಾಡ್ಕೋ, ಕ್ರಮ ಮಾಡ್ಕೋ. ಆಸ್ತಿ ಯಾರ್ಯಾರಿಗೆ ಹಂಚ್ಬೇಕು? ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿಬಿಡು. ಮಕ್ಕಳಿಗೆ ಏನೇನು ಕೊಡ್ಬೇಕು ಎಲ್ಲ ರೀತಿಯಿಂದ ಕೊಟ್ಟುಬಿಡು. ರಾಜ್ಯವನ್ನು ಯಾವ್ಯಾವ ರೀತಿಯಲ್ಲಿ ಆಡಳಿತ ಮಾಡಬೇಕು, ಮುಂದೆ ಇರುವಂಥದ್ದನ್ನು ಎಲ್ಲವನ್ನ ಹೇಳಿಬಿಡು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ನಿನ್ನ ಮನೆಯನ್ನು ಕ್ರಮಪಡಿಸ್ಕೋ ಎಂಬುದಾಗಿ ಬಂದು ಹೇಳಿದ ಸಮಯದಲ್ಲಿ, ಆ ಸಮಯದಲ್ಲಿ ಆ ಹಿಜ್ಕೀಯ ಮಹಾರಾಜ ಆತನು ರಾಜನಾಗಿದ್ದಾಗಲೂ ಕೂಡ ದೇವರಿಗೆ ಸಮಯವನ್ನು ಕೊಟ್ಟು ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾನ್ರಿ? ಕೋರ್ತಾ ಇದ್ದಾನೆ. ಓದ್ತೀರಾ? 1ನೇ ವಚನ ಓದ್ರಿ ಒಂದ್ಸರಿ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೇ ಹೇಳಿ ಕಳಿಸಿದ್ದಾನೆ ಯೆಶಾಯನ ಮೂಲಕವಾಗಿ, ನೀನು ಸಾಯ್ಲಿಕ್ಕಿದೀಯ ಅಂತೇಳಿ. ಆ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಹಿಜ್ಕೀಯ ಗೋಡೆ ಕಡೆಗೆ ಮುಖ ಮಾಡಿಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹಿಜ್ಕೀಯನು ಮಾಡಿರ್ತಕ್ಕಂಥ ಕಾರ್ಯಗಳು, ಆತನ ದೇವರಿಗೆ ವಿಧೇಯತೆಯನ್ನು ತೋರಿಸಿದಂಥ ದಿನಗಳು, ದೇವರೇ ಅವೆಲ್ಲವುಗಳನ್ನು ನೀನು ನೆನಪು ಮಾಡಿಕೋ ಎಂಬುದಾಗಿ ಪ್ರಾರ್ಥಿಸಿದಂಥ ಸಮಯದಲ್ಲಿ, ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನು ಆ ಅರಮನೆ ಅಂಗಳಗಳನ್ನು ದಾಟೋದಕ್ಕಿಂತ ಮುಂಚಿತವಾಗಿ ದೇವರು ಮತ್ತೆ ಮಾತಾಡಿ, ಹೋಗಿ ನೀನು ಹೇಳು ಏನಂತೇಳಿ ಹಿಜ್ಕೀಯನಿಗೆ, ನಾನು ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನೀನು ಗುಣಹೊಂದಿ ನಾಡದು ನನ್ನ ಆಲಯಕ್ಕೆ ಬಂದು ನೀನು ನನ್ನನ್ನು ಪ್ರಾರ್ಥಿಸ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಿಜ್ಕೀಯನು ದೇವರ ಪಾದಗಳ ಬಳಿಯಲ್ಲಿ ಬಿದ್ದು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಮರಣಕರ ರೋಗದಲ್ಲಿ ಬಿದ್ದಿರ್ತಕ್ಕಂಥ ಹಿಜ್ಕೀಯನು ತನ್ನನ್ನು ಆ ರೋಗದಿಂದ ಬಿಡಿಸುವಂಥವ್ರು ಬೇರೆ ಯಾರೂ ಇಲ್ಲ ದೇವರ ಹೊರತಾಗಿ ಎಂಬುದಾಗಿ ತಿಳಿದುಕೊಂಡು ದೇವರ ಮೊರೆ ಹೋದಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಜೀಸಸ್ ಈಸ್ ದ ಕ್ಯಾನ್ಸರ್. ಏನಂತ ಹೇಳ್ರಿ? ಜೀಸಸ್ ಈಸ್ ದ ಆನ್ಸರ್ ಫಾರ್ ಕ್ಯಾನ್ಸರ್. ಅಂದರೆ ಕ್ಯಾನ್ಸರ್ ಎನ್ನುವಂಥ ರೋಗಕ್ಕೆ ಯೇಸು ಕ್ರಿಸ್ತನೇ ಆನ್ಸರ್ ಆಗಿದ್ದಾನೆ. ಹಲ್ಲೆಲೂಯಾ. ಅದು ಯಾವ ಕ್ಯಾನ್ಸರ್ ಆಗಿರಲಿ, ಯೇಸು ಸ್ವಾಮಿ ಏನು ಮಾಡ್ತಾನೆ? ಗುಣಪಡಿಸ್ತಾನೆ. ನಂಬಿಕೆಯಿಂದ ಆತನಲ್ಲಿ ಮೊರೆ ಇಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನ ಯೇಸುವಿನ ಪಾದಗಳ ಬಳಿಯಲ್ಲಿ ಆತನ ಮೊರೆಯನ್ನು
ತಕ್ಕಂಥ ಸಮಯದಲ್ಲಿ ದೇವರು ಆತನಿಗೆ ಏನು ಮಾಡಿದಂತೆ ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಕೊಟ್ಟ. ಒಂದು ವೇಳೆ ನೀನು ರೋಗದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ದೇವರು ನಿನ್ನನ್ನು ಏನು ಮಾಡ್ತಾನೆ, ಮೇಲಕ್ಕೆತ್ತಾನೆ, ನಿನ್ನನ್ನು ಬಿಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನು ಒಳ್ಳೆ ರೀತಿಯಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬೆಳೆದ ಪ್ರಿಯರೇ. ದಾವೀದನು ಮಾಡಬಾರದ ತಪ್ಪನ್ನು ಮಾಡಬೇಕಾಯಿತು. ಒಂದು ವ್ಯಭಿಚಾರ, ಇನ್ನೊಂದು ಬಂದುಬಿಟ್ಟು ಕೊಲೆ. ಹಲ್ಲೆಲೂಯಾ. ಊರಿಯನ ಹೆಂಡತಿಯನ್ನು ಅನ್ಯಾಯವಾಗಿ ಅಕ್ರಮವಾಗಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡ ಯಾರು? ದಾವೀದ ಮಹಾರಾಜ. ಊರಿಯನನ್ನು ಏನು ಮಾಡಿದ? ಕೊಲ್ಲಿಸಿದ ಸೈನಿಕ. ಆತನಿಗೆ ನಂಬಿಗಸ್ತನಾಗಿರ್ತಕ್ಕಂಥ ಸೈನಿಕ ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಅವಮಾನದ ಪರಿಸ್ಥಿತಿಯಲ್ಲಿ ದಾವೀದನ ಏನು ಮಾಡಿದಾನೆ? ಬಿದ್ದುಕೊಂಡಿದ್ದಾನೆ. ಹೊರಗಡೆ ತಲೆ ಎತ್ತಿ ಹೋಗಲಾರ್ದಂಥ ಒಂದು ಸ್ಥಿತಿ ಏರ್ಪಟ್ಟಿದೆ. ಅಯ್ಯೋ, ನಾನು ಮಾಡಬಾರ್ದಾಗಿತ್ತು, ಇಂತಹ ತಪ್ಪು ನಾನು ಮಾಡಿಬಿಟ್ನೆಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲಗೆ ಒಂದು ಆಡು ನುಡಿ ಇರುತ್ತೆ, ಏನ್ರಿ? ಕೆಟ್ಟ ಮೇಲೆ ಏನು ಬಂತಂತೆ? ಬುದ್ಧಿ. ಕೆಡಕ್ಕಿಂತ ಮುಂಚಿತವಾಗಿ ಬುದ್ಧಿ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾವಾಗ ಬಂತಂತೆ ಬುದ್ಧಿ? ಕೆಟ್ಟ ಮೇಲೆ ಬುದ್ಧಿ ಬಂತು. ದಾವೀದನು ಏನಾದ? ಅವಮಾನದ ಪಾಲಾದ. ಅವಾಗ ಪ್ರಾರ್ಥಿಸ್ತಾ ಇದ್ದಾನೆ, ದೇವರ ಪಾದಗಳ ಬಳಿಯಲ್ಲಿ ಬಿದ್ದು ಪ್ರಾರ್ಥಿಸ್ತಾ ಇದ್ದಾನೆ. ಒಂದ್ಸಾರಿ ನೀವು ಕೀರ್ತನೆಗಳ ಗ್ರಂಥದ ಕಡೆಗೆ ಬನ್ನಿ. ತೆಗ್ದಿದ್ದೀರಾ? 51ನೇ ಕೀರ್ತನೆ ಓದ್ರಿ, ಮೊದಲನೇ ವಚನದಿಂದ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಪ್ಪು ಮಾಡಿದ ಮೇಲೆ ದಾವೀದನ ಏನು ಮಾಡ್ತಾ ಇದ್ದಾನೆ? ರಾಜನಾದ ದಾವೀದನ ಅಡ್ಡ ಬಿದ್ದು, ಉದ್ದಕ್ಕೆ ಬೀಳ್ತಾರಲ್ರಿ, ಉದ್ದಕ್ಕೆ ಬಿದ್ದು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ ಪ್ರಿಯರೇ. ದೇವರ ಒಂದು ಸನ್ನಿಧಾನದಲ್ಲಿ, ಪ್ರೀತಿ ಸ್ವರೂಪನಾದ ದೇವರು, ನೀನಪ್ಪ ಕ್ಷಮಿಸುವಂಥ ದೇವರು ನೀನು. ನಾನು ತಪ್ಪು ಕೇವಲವಾಗಿ ನಿನಗೇ ತಪ್ಪು ಮಾಡಿದ್ದೇನೆ. ನನ್ನ ದ್ರೋಹಗಳನ್ನು ಅಳಿಸಿಬಿಡು, ಕ್ಷಮಿಸಿಬಿಡು ಎಂಬುದಾಗಿ ದೇವರ ಹತ್ರ ಗೋಗರ್ದು ಪ್ರಾರ್ಥಿಸಿದಂಥ ಸಮಯದಲ್ಲಿ ದೇವರು ದಾವೀದನನ್ನು ಏನು ಮಾಡಿದರು? ಕ್ಷಮಿಸಿದರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಬಿದ್ದು ಹೋಗಿರ್ತಕ್ಕಂಥ ದಾವೀದ ಅಲ್ಲೇ ಬೀಳಲಿಲ್ಲ. 24ನೇ ಜ್ಞಾನೋಕ್ತಿಗಳ ಪುಸ್ತಕ 16ನೇ ವಚನ ಹೇಳ್ತಾ ಇದೆ. ಏನಂತ ಹೇಳಂದ್ರೆ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಬಿದ್ದಲ್ಲಿಯೇ ಬಿದ್ದು ನಾಶವಾಗಿ ಹೋಗುವನು ಅಂತೇಳಿ. ಹಲ್ಲೆಲೂಯಾ. ದೇವರನ್ನ ನಂಬಿದ ಮಗ ಬೀಳ್ಬೋದು, ಆದರೆ ಮತ್ತೆ ಅವನು ಏನಾಗ್ತಾನೆ? ಎದ್ದೇಳ್ತಾನೆ. ಭಕ್ತಿಯ ಜೀವಿತದಿಂದ ದೂರವಾದಂಥ ಪರಿಸ್ಥಿತಿಗಳು ಏರ್ಪಟ್ಟಂಥ ಸಮಯದಲ್ಲಿ ಅವರಿವರ ಮಾತುಗಳನ್ನು ಕೇಳಿ ದೇವರಿಂದ ದೂರ ಹೋಗಿರ್ಬೋದು. ಪುನಃ ಅವನಲ್ಲಿ ಭಕ್ತಿ ಇದ್ರೆ ಅವನು ದೇವರ ಬಳಿಗೆ ಮತ್ತೆ ಬಂದೇ ಬರ್ತಾನೆ. 24ನೇ ಜ್ಞಾನ 16ನೇ ವಚನ ಓದ್ತಿರೋ ಒಂದ್ಸರಿ. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಶಿಷ್ಟನು ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ದುಷ್ಟನು ಕೇಡಿನಿಂದ ಏನಾಗ್ತಾನೆ? ಬಿದ್ದೇ ಹೋಗ್ತಾನೆ. ಅವನು ಮತ್ತೆ ಎದ್ದೇಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರ ಸಲುವಾಗಿ ಮೊದಲನೇದಾಗಿ ದುರಾತ್ಮಗಳಿಂದ ದೇವರು ಏನು ಮಾಡ್ತಾನೆ? ತಪ್ಪಿಸಿ ನಮ್ಮನ್ನ ಕಾಪಾಡ್ತಾನೆ. ಹಲ್ಲೆಲೂಯಾ. ಆ ತಾಯಿ ಯೇಸುವಿನ ಪಾದಗಳ ಬಳಿಯಲ್ಲಿ ಬಿದ್ದಲು. ಯೇಸು ಆಕೆಗೆ ಏನು ಮಾಡಿದ? ಆಕೆ ಮಗಳಿಗೆ ಸ್ವಸ್ಥತೆಯನ್ನು ಮಾಡಿದ. ಆಕೆ ಮಗಳನ್ನ ಮೇಲಕ್ಕೆ ಎತ್ತಿದ. ಹಲ್ಲೆಲೂಯಾ. ಎರಡನೇದಾಗಿ ಹಿಜ್ಕೀಯ ಮಹಾರಾಜ ಮರಣಕರ ವ್ಯಾಧಿ, ಕ್ಯಾನ್ಸರ್ ರೋಗಕ್ಕೆ ತುತ್ತಾದ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಹಿಜ್ಕೀಯ ರಾಜನು ದೇವರ ಬಳಿಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿದ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಹಿಜ್ಕೀಯ ರಾಜನನ್ನ ದೇವರು ಏನು ಮಾಡಿದರು? ಸ್ವಸ್ಥಪಡಿಸಿದ್ರು. ಸಾಯುವಂಥ ದಿವಸ ನಾಳೆ ನಾಡಿದ್ದಿದೆ ಎಂಬುದರೊಳಗಡೆಯಾಗಿ ದೇವರ ವಾಕ್ಯ ಹೇಳ್ತಾ ಇದೆ 15 ವರ್ಷಗಳ ಆಯುಷ್ಯನ ಆತನಿಗೆ ಏನು ಮಾಡಿದ್ರಂತೆ? ದೇವರು ಹೆಚ್ಚಿಗೆ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಮಾಡಬಾರದ ತಪ್ಪನ್ನ ಮಾಡಿದ ಪ್ರಿಯರೇ. ಕಾರಣ ಏನಂದ್ರೆ, ಆತನು ಸಾಯಂಕಾಲದ ವೇಳೆಯಲ್ಲಿ
ಅರಮನೆಯ ಮೇಲ್ಗಡೆ ನಿಂತುಕೊಂಡು ಅಡ್ಡಾಡುತ್ತಾ ಕೆಲಸ ಇದ್ದಾಗಲೂ ಕೂಡ ಏನು ಮಾಡ್ತಾ ಇದ್ದಾನೆ? ಮೇಲ್ಗಡೆ ಅಡ್ಡಾಡ್ತಾ ಇದ್ದಾನೆ. ಏನು ಕೆಲಸ ಇದೆ ರೀ? ಯುದ್ಧ ನಡೀತಾ ಇದೆ. ಯುದ್ಧ ಮಾಡೋದು ಬಿಟ್ಟು ಇಲ್ಲಿ ಸುಮ್ಮನೆ ಸೈಲೆಂಟಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನು ಮಾಡ್ತಾ ಇದ್ದಾನೆ? ತಿರುಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗಿದ್ರೆ ಇದೆಲ್ಲ ಘಟನೆ ರಂಬಾಟ ಏನಾದರೂ ಆಗ್ತಾ ಇತ್ತಾ? ಆಗ್ತಾ ಇರಲಿಲ್ಲ. ದಾವೀದ ಮಾಡಿರ್ತಕ್ಕಂಥ ತಪ್ಪು ಅದೇ. ಯುದ್ಧ ನಡೀತಾ ಇದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಏರ್ಪಟ್ಟಿದೆ. ಅಲ್ಲಿ ಹೋಗುವಂಥದ್ದನ್ನು ಬಿಟ್ಟು ಮಾಳಿಗೆ ಮೇಲೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇರಬೇಕಾದ್ರೆ ಸ್ನಾನ ಮಾಡುವಂಥ ಸ್ತ್ರೀ ಕಂಡ್ಲು. ಆಕೆಯನ್ನು ಕರೆಸಿಕೊಂಡು ಪಾಪ ಮಾಡಿದ ಅವಮಾನದ ಪರಿಸ್ಥಿತಿ ಆತನಿಗೆ ಉಂಟಾಯಿತು. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಆಕೆಯನ್ನು ಕರೆಸಿಕೊಂಡು ಪಾಪ ಮಾಡಿದ ಕಾರಣಕ್ಕಾಗಿ 4 ಜನರನ್ನು ಆತ ಕಳ್ಕೊಳ್ಬೇಕಾಯ್ತು. ಎಷ್ಟು ಜನ ರೀ? 4 ಜನರು ಮಧ್ಯದಲ್ಲಿ ಏನಾದರೂ ತೀರಿ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಆದರೆ ದಾವೀದನು ದೇವರ ಹೃದಯಾನುಸಾರಿ ಆಗಿರೋ ಕಾರಣಕ್ಕಾಗಿ, ದಾವೀದನು ದೇವರ ಬಳಿಯಲ್ಲಿ ಬೇಡಿಕೊಂಡ ಕಾರಣಕ್ಕಾಗಿ ದಾವೀದನನ್ನು ದೇವರು ಏನು ಮಾಡಿದರೆ? ಕ್ಷಮಿಸಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನ್ನ ಹೃದಯ ಏನಾಗಿದೆ? ಕೆಟ್ಟು ಹೋಗಿದೆ. ಒಂದ್ಸಾರಿ ವಾಕ್ಯ ಓದ್ತೀರಾ? 10ನೇ ವಚನ ಓದ್ರಿ. 51ನೇ ಕೀರ್ತನೆ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾವೀದನನ್ನು ದೇವರು ಏನು ಮಾಡಿದ್ರಂತೆ? ಕ್ಷಮಿಸಿದ್ರು. ಅವನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ ದೇವರು ದಾವೀದನಿಗೆ ಕೊಟ್ಟರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ಇವತ್ತಿನ ದಿವಸ ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀಯಾ? ರೋಗದಲ್ಲಿ ಬಿದ್ದಿದ್ದೀಯಾ? ದುರಾತ್ಮನ ಕೈ ಕೆಳಗಡೆ ನೀನು ಕಪಿಮುಷ್ಟಿಯಲ್ಲಿ ಇದ್ದೀಯಾ? ಅಥವಾ ಮಾಡಬಾರದ ವಯಸ್ಸಿನಲ್ಲಿ ತಪ್ಪಾದ ಕಾರ್ಯಗಳನ್ನು ಮಾಡಿ ಈ ಒಂದು ಊರಿಗೆ ಕೆಟ್ಟ ಹೆಸರು ತರುವಂಥ ಸ್ಥಿತಿಯಲ್ಲಿ, ಕುಟುಂಬಕ್ಕೆ ಕೆಟ್ಟ ಹೆಸರು ತರುವಂಥ ಸ್ಥಿತಿಯಲ್ಲಿ ನೀನು ಇದ್ದಾಗಲೂ ಕೂಡ ದೇವರ ಬಳಿಯಲ್ಲಿ ನೀನು ಬರುವುದೇ ಆದರೆ ಆತನಲ್ಲಿ ನಿನಗೇನುಂಟು? ಕ್ಷಮಾಪಣೆ ಉಂಟು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಕುಗ್ಗಿದವರನ್ನು ಉದ್ಧರಿಸ್ತಾನೆ, ಬಿದ್ದವರನ್ನೆಲ್ಲ ಮೇಲಕ್ಕೆತ್ತಾನೆ. ಅನೇಕರು ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ? ಆತ್ಮಿಕವಾಗಿ ಬಿದ್ದು ಹೋಗಿದ್ದಾರೆ. ಅದರ ಸಲುವಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪು ಮಾಡಿಕೊಂಡು ಪುನಃ ನೀನು ನನ್ನ ಬಳಿಗೆ ಬರಬೇಕು. ಆತ್ಮಿಕವಾಗಿ ಅನೇಕರು ಬಿದ್ದು ಹೋಗ್ತಾ ಇದ್ದಾರೆ. ಬ್ಯಾಪ್ಟಿಸಮ್ ತೆಗೆದುಕೊಂಡು ಕೂಡ ತಪ್ಪಾದ ಕಾರ್ಯಗಳ ಕಡೆಗೆ ಹೋಗ್ತಾ ಇದ್ದಾರೆ. ಅದರ ಮಾನ್ಯತೆ, ಅದರ ಒಂದು ಪ್ರತಿಷ್ಠೆ, ಅದಕ್ಕಿರ್ತಕ್ಕಂಥ ಮೌಲ್ಯ, ಅದಕ್ಕಿರ್ತಕ್ಕಂಥ ಒಂದು ಮಹತ್ವ ತಿಳಿಯಲಾರದೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಎಲ್ಲ ಮನುಷ್ಯರ ಲೆಕ್ಕಗಳನ್ನು ಕೇಳ್ತಾನೆ. ಆತನು ನ್ಯಾಯಾಧಿಪತಿಯಾಗಿರುವಂಥ ದೇವರಾಗಿದ್ದಾನೆ. ನಿನ್ನ ದೇಹವನ್ನು ನೀನೇನು ಮಾಡಬೇಡ? ಕೆಡಿಸಿಕೊಳ್ಳಬೇಡ, ಹೊಲಸು ಮಾಡಿಕೊಳ್ಳಬೇಡ. ದೇವರಲ್ಲದವುಗಳ ಕಡೆಗೆ ನೀನು ಹೋಗಬೇಡ, ಆಲೋಚನೆ ಕೂಡ ಮಾಡಬೇಡ, ಬಾಯಿಂದ ಅರಿಕೆ ಕೂಡ ಮಾಡಬಾರದು. ಮಾಡಿದ್ರೆ ಅದು ಶಾಪ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿವಸ ನೀನು ಬಿದ್ದಿದ್ರೆ ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ. ನಿನ್ನನ್ನು ನೀನು ಏನು ಮಾಡು? ತಗ್ಗಿಸಿಕೋ. ದೇವರ ಪಾದ ಸನ್ನಿಧಾನವನ್ನು ನೀನು ಹಿಡಿದುಕೊಂಡ್ರೆ ನಿನಗೆ ಬಿಡುಗಡೆ ಉಂಟು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ದೀಯಾ? ದೇವರು ವಾಕ್ಯ ಹೇಳ್ತಾ ಇದೆ, ನಿನ್ನನ್ನು ಮೇಲೆತ್ತಬೇಕು, ನಿನ್ನನ್ನು ಉದ್ಧರಿಸಬೇಕು, ನಿನ್ನನ್ನು ಕ್ಷಮಿಸಬೇಕು, ನಿನಗೆ 2ರಷ್ಟು ಮಾನ ಬರುವ ರೀತಿಯಲ್ಲಿ ನಿನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ದೇವರು ಕಾದುಕೊಂಡಿರಬೇಕಾದರೆ ನೀನು ದೇವರಿಂದ ದೂರವಾಗಿಯೇ ಹೋಗ್ತಾ ಇದ್ದೀವಿ ಹೊರತಾಗಿ ದೇವರ ಬಳಿಯಲ್ಲಿ ನೀನು ಬರ್ತಾ ಇಲ್ವೇನೋ? ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀವು ನನ್ನ ಬಳಿಗೆ ಬರುವುದೇ ಆದರೆ ನಾನು ನಿಮ್ಮನ್ನು ಆಶೀರ್ವದಿಸುವೆನು, ಎಲ್ಲ ಜನಾಂಗಗಳಿಗಿಂತ ದೊಡ್ಡ ಜನಾಂಗವನ್ನಾಗಿ ನಿನ್ನನ್ನು ಮಾರ್ಪಡಿಸುವೆನು ಎಂಬುದಾಗಿ ಹೇಳಿದಂಥ ಮಹಾದೇವರಾತನು. ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ಬಿದ್ದು ಹೋಗಿದ್ದೀಯಾ? ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗಿದ್ದೀಯಾ? ಚಟಗಳಿಗೆ ಬಲಿಯಾಗಿದ್ದೀಯಾ? ಆ ಚಟ ಮುಂದೆ ಒಂದು ದಿವಸ ನಿನ್ನನ್ನು ಚಟ್ಟಕ್ಕೆ ತರಬಹುದು ಪ್ರಿಯನೇ, ಪ್ರಿಯಳೇ. ಒಂದು ಸಾರಿ ದೇವರ ಹತ್ರ ನೀನು ತಗ್ಗಿಸಿಕೊ. ಮುಂದೆ ಭಯಂಕರವಾದ ಸ್ಥಿತಿ ಇದೆ. ವೃದ್ಧಾಪ್ಯ ಜೀವಿತ ಬರುವುದರ ಒಳಗಡೆಯಾಗಿಯೇ ನಿನ್ನ ಯೌವನ ಕಾಲದಲ್ಲಿ ನೀನು ನಿನ್ನ ದೇವರಾದ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಎಂಬುದಾಗಿ ಸೊಲೊಮೋನ್ ಮಹಾರಾಜನು ಹೇಳ್ತಾ ಇದ್ದಾನೆ. ಕಾರಣ ಒಂದೇ, ಯೌವನ ಕಾಲದಲ್ಲಿಯೇ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ, ಶಾಪಗಳನ್ನು ಹೊಂದಿಕೊಳ್ಳುತ್ತೇವೆ. ಯೌವನ ಕಾಲದಲ್ಲಿಯೇ ದೇವರಲ್ಲಿ ಇರಬಹುದು, ದೇವರಲ್ಲದ ದೆವ್ವಗಳಲ್ಲಿ ಕೂಡ ನಾವಿರ್ಬೋದು. ಅದೇ ಒಂದು ಮಹತ್ವದ ಕಾಲ. ನಿನ್ನ ಮುಂದಿನ ಭವಿಷ್ಯತ್ತನ್ನು ನಿರ್ಧಾರ ಮಾಡುವಂಥ ಕಾಲ ಯೌವನ ಕಾಲ. ಇವತ್ತೊಂದು ದಿವಸ ಯೌವನ
ಪುರುಷನೇ ಯವನ ಸ್ತ್ರೀಯೇ, ನೀನು ಯಾವ ವಿಷಯದಲ್ಲಿ ಬಿದ್ದು ಹೋಗಿದೆ ಒಂದ್ಸಾರಿ ಆಲೋಚನೆ ಮಾಡು. ದೇವ್ರ ಹತ್ರ ಇದ್ದೀಯಾ ಇಲ್ವಾ ಒಂದ್ಸಾರಿ ಪರೀಕ್ಷೆ ಮಾಡ್ಕೋ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರ ಮಹಾಪರಿಶುದ್ಧನಾದ ದೇವರು ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನೀನು ಮಾತನಾಡಿದ್ದೀಯಪ್ಪ, ಬಿದ್ದು ಹೋಗಿರುವಂಥ ನಿನ್ನನ್ನು ನಾನು ಮೇಲೆತ್ತುವಂಥ ದೇವರಾಗಿದ್ದೇನೆ. ನೀನು ನನ್ನ ಪಾದವನ್ನು ಹಿಡಿಯುವುದೇ ಆದರೆ ನಿನಗೆ ಕ್ಷಮಾಪಣೆ ಉಂಟು, ಬಿಡುಗಡೆ ಉಂಟು, ಆಶೀರ್ವಾದ ಉಂಟು ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದ ಜನಕ್ಕಾಗಿ ಸ್ತೋತ್ರಗಳಯ್ಯ. ಇವರು ಯಾವ ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದಾರೋ, ಬಿದ್ದು ಹೋಗಿದ್ದಾರೋ ಸ್ವಾಮಿ, ಅವುಗಳನ್ನು ತಿಳಿದುಕೊಂಡು ಸ್ವಾಮಿ ನಿನ್ನ ಪಾದಗಳ ಬಳಿಯಲ್ಲಿ ಬರುವಾಗ ನಿನ್ನ ಆಶೀರ್ವದಿಸುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರು ಪ್ರತಿಯೊಬ್ಬರನ್ನ ಮುಟ್ಟಯ್ಯ ತಾಕು ಸ್ವಾಮಿ. ಸ್ವಾರ್ಥಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಂಗಮ್ಮ ಕೆಂಚಪ್ಪ ದಂಪತಿಗಳು, ಅದೇ ರೀತಿಯಾಗಿ ಸ್ವಾಮಿ ಅವರ 3 ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಇಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬರನ್ನ ಅವರ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡ ಒಂದೇ ಪರಮ ತಂದೆ. ನಮ್ಮ ತಂದೆ ಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳ